ಅಣ್ಣ ಸೂರ್ಯೋದಯವಾಗುವಾಗ ಊರಿಗೆಂದು ಹೋಗುವ. ಈಗ ಸೂರ್ಯ ಸದ್ದವಾಗುವ ಸಮಯವಾದರೂ ಇನ್ನೂ ಬಂದಿಲ್ಲ. ಹಾಗಾದರೆ ನನ್ನ ಅಣ್ಣ ಇವತ್ತು ಹೊಟ್ಟೆ ತುಂಬ ಊಟ ಮಾಡಬಹುದು. ನನಗಂತೂ ವಿಪರೀತ ಹಸುವಾಗಿದೆ. ಇನ್ನು ಕೂಲಿ ಮಾಡುವ ನನ್ನ ಅಣ್ಣನಿಗೆ ಎಷ್ಟು ಹಸುವಾಗಿರುವುದು. ಏನೇ ಆಗಲಿ, ಅಣ್ಣ ಬರೋದ್ರೊಳಗಾಗಿ ನಾನು ನೀರು ತೆಗೆದುಕೊಂಡು ಮನೆಗೆ ಹೋಗುತ್ತೇನೆ. ನೀರಿಗೆ ಹೊರಟಿರುವ ಈ ನಾರಿ ಯಾರಿರಬಹುದು? ಈ ಊರಿನ ಬಡಬಾಯಿ ರಾಜುವಿನ ತಂಗಿ ಯಾರು? ಓ, ಸಾವುಕಾರ. ಸಾವುಕರೇ, ನೀವೇಕೆ ನನ್ನ ಜೊತೆಯಲ್ಲಿ ಬರುವಿರಿ? ಏಕೆಂದರೆ ಸಮಯ ಜನಗಳ ಗಲಾಟೆ ಇರುವುದು. ಯಾರಾದರೂ ಕಾಮ ಪಿಶಾಚಿಗಳು ನಿನ್ನನ್ನು ಕಾಮತೃಷೆಗಾಗಿ ಪೀಡಿಸಿದರೂ ಪೀಡಿಸಬಹುದು. ಅದಕ್ಕಾಗಿ ನಾನೇ ನಿನ್ನನ್ನು ಕಾಮದ ರಾಣಿಯಿಂದ ಸಾವುಕಾರರೇ, ನಿಮ್ಮ ಹಲ್ಲು ಸ್ವಲ್ಪ ಬಿಗಿಡಿದು ಮಾತನಾಡಿ. ಒಂಟಿ ಹೆಣ್ಣು ಸಿಕ್ಕಿದೆ ಎಂದು ಬಾಯಿಗೆ ಬಂದಂತೆ ಮಾತನಾಡುತ್ತಿಲ್ಲ. ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಬಡವರ ಹೆಣ್ಣು ಕಂಡ ತಕ್ಷಣ ಬಾಯಿಗೆ ಬಂದಂತೆ ಮಾತನಾಡುತ್ತಿಲ್ಲ. ಸ್ವಲ್ಪವಾದರೂ ಮಾನ ಮರ್ಯಾದೆ ಇಲ್ಲವೇ ನಿನಗೆ? ಬಡವರ ಹೆಣ್ಣು ಕಂಡರೆ ಹಣದ ಆಸೆಯನ್ನು ತೋರಿಸಿ ತನ್ನ ಕಾಮದಾಹವನ್ನು ತೀರಿಸಿಕೊಂಡು ನಿಮ್ಮ ಚಟ್ಟವನ್ನು ತೀರಿಸಿಕೊಂಡಿರಲ್ಲ, ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಇದುವರೆಗೂ ನೋಡು ಕಣ್ಣಿಟ್ಟ ಹೆಣ್ಣು ತಪ್ಪಿಸಿಕೊಂಡಿದ್ದು ಇತಿಹಾಸದಲ್ಲಿ. ನನ್ನಿಂದ ಕಾಮಸುಖವನ್ನು ಪಡೆದವರು ಎಲ್ಲರೂ ಸುಖವಾಗಿ ಇದ್ದಾರೆ. ನಿನ್ನದು ಸುಖವಾಗಿ ಇರುತ್ತೇನೆ. ಸಾವುಕಾರ ನೋಡಿ, ನಿಮ್ಮ ಕೈ ಮುಗಿದು ಬೇಡಿಕೊಳ್ತೇನೆ. ನಾನ್ ನಿಮಗೆ ತಂಗಿ ಇದ್ದ ಹಾಗೆ. ಅಣ್ಣ ನನ್ನನ್ನು ಬಿಟ್ಟು ಬಿಡಿ. ತಂಗಿಯರಾದರೆ ನಮ್ಮಂತ ಸಾಹುಕಾರರಿಗೆ ಕಾಮದಾಹವನ್ನು ತೀರಿಸುವವರು ಬಾಬ್ರಿಯೇ ನಡೆದು ಬಂದಿದ್ದೇನೆ. ತಿನ್ನುವ ಕಾಮುಕ, ದೂರ ನಿಂತು ಮಾತನಾಡು. ಬಡವರ ಹೆಣ್ಣಿಗೆ ಹಣದ ಆಸೆಯನ್ನು ತೋರಿಸಿ ತನ್ನ ಕಾಮದಾಹವನ್ನು ಬಡವರ ಮಕ್ಕಳಿಗೆ ತೋರಿಸಿ ಆ ನಂತರ ಆ ಹೆಣ್ಣು ಗರ್ಭವತಿ ಆದ ತಕ್ಷಣ ನರಭಕ್ಷಕ ಡಾಕ್ಟರ್ ಗಳಿಗೆ ಕರೆದುಕೊಂಡು ಹೋಗಿ ಶಿಶುವಂತೆ ಮಾಡಿಸುವ ನಿಮ್ಮಂತ ಕಾಮುಕರಿಗೆ ಹೇಗೆ ಗಾತೆ ಗೊತ್ತಾಗಬೇಕು? ಹೆಣ್ಣಿನ ಬೆಲೆ ನೋಡು. ಒಳ್ಳೆ ಮಾತಿನಿಂದ ಹೇಳುತ್ತೇನೆ, ಸುಮ್ಮನೆ ನಮ್ಮ ಮನೆಯಿಂದ ಹೊರಗಡೆ ಹೋಗು. ಇಲ್ಲವಾದರೆ ನಾನು ಏನ ಬೇಡಬೇಕಾಗುತ್ತೆ ನನಗೆ ಗೊತ್ತಿಲ್ಲ. ಬಡ ಪಶುವೆ, ಹೆಚ್ಚಿನ ಮಾತನಾಡಿದ್ರೆ ಇನ್ನು ಹಲ್ಲು ಹೆಚ್ಚು ನೂರಾದವರು. ನಾನು ಯಾರೆಂಬುದನ್ನು ಅರಿತು ಮರ್ಯಾದೆಯಿಂದ ಮಾತನಾಡುವುದು ಕಲಿ. ಓ, ನೀನು ಯಾರು? ನೀನು ಯಾರೆಂಬುದು ನನಗೆ ಗೊತ್ತಿಲ್ಲ. ಸಂಗತಿ ನಮ್ಮಂತ ಬಾಯಿ ಸುತ್ತ ಬಡವರ ಆಸ್ತಿ ಪಾಸ್ತಿ ನುಂಗಿದ ಗುಳ್ಳನರಿ ಅಲ್ಲವೇ ನೀವು? ನಮ್ಮ ತಾಯಿ ತಂದೆ ಸತ್ತದ ಮೇಲೆ ನಮ್ಮ ಆಸ್ತಿ ನುಂಗಿ ನಮ್ಮ ಅಣ್ಣನ ಬೀದಿ ಬೀದಿಯಲ್ಲಿ ಬಡವನಾಗಿ ಕೂಲಿ ಮಾಡಿ ನಮ್ಮನ್ನು ಸಾಕುತ್ತಿದ್ದಾರೆ. ನಮ್ಮ ಆಸ್ತಿ ಕೊಡಿದ ನಾಯಲ್ಲವೇ ನೋಡು ಸಾವುಕಾರರೇ, ಹೆಣ್ಣು ಮಗಳು ಕಂಡ ತಕ್ಷಣ ಅವರ ಶೀಲ ಹಾಳು ಮಾಡುವಂತ ರಾಕ್ಷಸ ನೀನು. ಕೊಡಬೇಕೆ ಮರ್ಯಾದೆ? ಒಳ್ಳೆ ಮಾತಿನಿಂದ ಹೇಳ್ತೇನೆ, ಈ ಹೆಣ್ಣು ಹಣಕ್ಕೆಲ್ಲ ಬಗ್ಗುತ್ತಾಳಲ್ಲ. ಒಳ್ಳೆ ಮಾತಿನಿಂದ ಹೇಳ್ತೇನೆ, ಸುಮ್ಮನೆ ಇಲ್ಲಿಂದ ಹೊರಟೋಗು. ಇಲ್ಲವಾದರೆ ನೆಟ್ಟಗಿರೋದಿಲ್ಲ. ಈ ಯಾರು ಇಲ್ಲದ ಈ ಕಾಡಿನಲ್ಲಿ ಎಷ್ಟು ಧೈರ್ಯದಿಂದ ಮಾತನಾಡುತ್ತದೆ.
ಪ್ರಾಣದ ಮೇಲೆ ಆಸೆ ಇಲ್ಲವೇ? ನಿನಗೆ ಪ್ರಾಣ ಬೇಕೋ ಅಥವಾ ನಿನ್ನ ಮಾಡಬೇಕೋ? ಪ್ರಾಣಕ್ಕೆ ಹೆದರಿ ಶೀಲ ಕಳೆದುಕೊಳ್ಳಂತ ಮೂರ್ಖಳಲ್ಲ ನಾನು. ನೋಡು ಸೌಕರ್ಯ, ಪ್ರಾಣ ನನಗೆ ಬೇಕಾಗಿಲ್ಲ, ಶೀಲವೇ ಹೆಚ್ಚು ಈ ಕಮ್ಮಳನಿಗೆ. ನೋಡು ಕಮಲ, ನೀನು ನನಗೆ ಮನಸ್ಸೋತು ಗೋಧಿಯ ದಾಹವನ್ನು ತೀರಿಸಿದಾದರೆ ನನಗೆ ಆಸ್ತಿಯಲ್ಲಿನ ಅರ್ಧ ಭಾಗವನ್ನು ನಿನಗೆ ಬರೆದುಕೊಡದೆ ಸುಮ್ಮನೆ ಆಟ ಮಾಡಬೇಡ. ಏ ಸೌಕರ್ಯ, ನಿನ್ನ ಆಸ್ತಿ ನನ್ನ ಎಡಗಾಲಿನ ಚಪ್ಪಲಿಯ ಸಮಾನ. ಯಾರಿಗ ಬೇಕೋ ನಿನ್ನ ಆಸ್ತಿ? ನಿನ್ನ ಆಸ್ತಿಗಿಂತ ನನ್ನ ಶೀಲವೇ ನನಗೆ ಹೆಚ್ಚು. ನೋಡು, ಒಂದು ಹೆಣ್ಣು ತನ್ನ ಪ್ರಾಣ ಬೇಕಾದ್ರೆ ಕಳೆದುಕೊಳ್ತಾಳೆ, ಆದ್ರೆ ಶೀಲ ಕಳೆದುಕೊಂಡು ಈ ಸಮಾಜದಲ್ಲಿ ಬದುಕಲಾರೆ. ನಾನು ಕೂಡ ಉಪವಾಸ ಸತ್ತರು ಪ್ರಾಣ ಬರೆದುಕೊಂಡರೂ ನನ್ನ ಶೀಲವೇ ಮೇಲೆ ನನಗೆ ತಿಳಿದಿದೆ. ಏನಾದ್ರೂ ತಿಳಿದುಕೊಂಡು ಸುಮ್ಮನೆ ಹೊರಟಾಗ. ಹಾಗಾದರೆ ನಿಂದು ಕೊನೆಯ ಮಾತೆ? ಹೌದು ಹೌದು ಹೌದು. ನೀನು ಬರೀ ಮಾತಿಗೆ ಸೋಲುವ ಹೆಣ್ಣಲ್ಲ, ನಿನಗೆ ನನ್ನ ಬಲತ್ಕಾರವೇ ಸರಿ ಎಂದು ಕಾಣುತ್ತದೆ. ನೀನು ಎಷ್ಟು ಹರಿಸಿಕೊಂಡರೂ ನಾನು ಅದನ್ನು ಬಿಡಲು. ಗೆಳತಿಯರಿಲ್ಲವೇ ಹಾಡಲಿ ಅಲ್ಲಿಗೆ ಹೂವೆ ಹೇಳುವೆ ಚೆಲ್ಲುವೆ ದಿನ ಹೂವೆ ಸೌಗಂಧ ಹೂವಲ್ಲಿ ಕೂಡಿ ತಂದ ಸೌಂದರ್ಯ ನನ್ನಲ್ಲಿ ತುಂಬಿ ತಂದ ಸಂಗೀತ ನನ್ನಲ್ಲಿ ಸೇರಿ ತಂದೆ ಯಾರು ನೀನು ರೋಜ ಹೂವೆ ಯಾರು ನೀನು ಅಲ್ಲಿಗೆ ಹೂವೆ ಹೇಳುವೆ ಚೆಲ್ಲುವೆ ಚೆಲ್ಲು ದಿನ ಹೂವೆ ಅಡ್ಡ ನೋಡು ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು ಬೇರೆ ಹೂವೆಂದು ಪ್ರೀತಿ ಮಾಡು ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು ಬೇರೆ ಸಂಗೀತವೆಂದು ಹಾಡು ಸೌಗಂಧ ಸೌಂದರ್ಯ ಸಂಗೀತವಲ್ಲದು ಯಾರೇ ನೀನು ಹೂವೆ ಯಾರೇ ನೀನು ಅಲ್ಲಿಗೆ ಹೂವೆ ಹೇಳುವೆ ಚೆಲ್ಲುವೆ ಚೆಲ್ಲುವಿನ ಹೂವೆ ಪ್ರಳಯ ಕೇಳು ನೀನು ಲೋಕವೆಲ್ಲ ಪಾಠ್ಯ ತಂದಿ ದೇಹವೆಂಬ ರಾಜ್ಯ ತಂದೆ ದೇವಿ ಹಾಡು
ಕೈಬಲ್ಲೆ ಈ ಪ್ರೀತಿ ಅಭಿಮಾನ ಎಂದೆಂದೂ ಯಾರೇ ರೋಗಾಹುವೆ ಯಾರೇ ನೀನು ಅಲ್ಲಿಗೆ ಹೂವೆ ಹೇಳುವು ಚೆಲ್ಲುವೆ ಚೆಲ್ಲುವಿನ ಹೂವೆ ಸೌಗಂಧ ಹೂವನ್ನು ಕೂಡಿಕೊಂಡು ಸತ್ಯ ಸೌಂದರ್ಯ ಕಣ್ಣು ತುಂಬಿಕೊಂಡು ಸತ್ಯ ಸಂಗೀತ ಸತ್ಯ ಸತ್ಯ ಕಾಮದಾಹದ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಾ ಬಡವರಿಯದ ಹೆಣ್ಣು ಮಕ್ಕಳ ಶೀಲಹರಣ ಮಾಡುವ ನಿನ್ನಂತರ ಪ್ರಳಯಕ್ಕಾಗಿ ದೇವರೇ ಇದ್ದಾನೆ. ಅದಕ್ಕಾಗಿ ದೇವರು ನನ್ನನ್ನು ಇಲ್ಲಿಗೆ ಕಳಿಸಿಕೊಟ್ಟಿದ್ದಾನೆ. ಓಹೋ ವೀರೇಶ್, ನಿನಗೆ ಅನ್ನವಾಗಿರುವನು ಜೀವವನ್ನು ನನ್ನ ಕೈಯಲ್ಲಿ ಅಂದ ಹಾಗೆ ನಿನ್ನ ಪ್ರಾಣವನ್ನು ಬದುಕಿಸ್ತೀನಿ. ನೀನೇ ಈಗ ನನ್ನ ಕೈಯಲ್ಲಿ ಬಾಯಿ ಒಳಗಿನ ಕಪ್ಪೆ ತರ ನನ್ನ ಕೈಯಲ್ಲಿ ಸಿಕ್ಕಿದ್ದೀಯಾ ಜೋಕೆ? ಈ ತಪ್ಪನ್ನು ನಿನ್ನ ಮೇಲೆ ವಹಿಸಿ ನಿನ್ನನ್ನು ತಪ್ಪಿಸುತ್ತಾನೆ. ತಪ್ಪು ಶ್ರೀಮಾನ್ ಕೃಷ್ಣಪ್ಪ ಸಾವುಕಾರರೇ, ನೀವು ತಿಳಿದುಕೊಂಡಿರುವುದು ತಪ್ಪು ಕಲ್ಪನೆ. ಎಲ್ಲರ ಜೀವ ಭಾವ ದೇಹ ಅವರ ಕೈಯಲ್ಲಿದೆ. ಎಲ್ಲವೂ ದೇವರ ಆಡಿಸುವ ಗೊಂಬೆಗಳ ನಾವು. ಈ ರೀತಿ ಮರೆಯುವುದು ತಪ್ಪು ಸಾವುಕಾರರೇ, ಈ ರೀತಿ ಮರೆಯುವುದು ತಪ್ಪು. ನನ್ನ ತಪ್ಪನ್ನು ನಿನ್ನ ಮನೆಯೇ ವಹಿಸಿ ನಿನ್ನನ್ನೇ ಜೈಲಿಗೆ ಕಳಿಸಿದೆ. ನೀವೇ ಈಗ ನನ್ನ ಕೈಯಲ್ಲಿ ಬಾವಿ ಒಳಗಿನ ಕಪ್ಪೆ ತರ ನನ್ನ ಕೈಯಲ್ಲಿ ಸಿಕ್ಕಿದ್ದೀರಾ ಜೋಕೆ? ಪ್ರತಿಷ್ಠೆ